ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬರ್ರಿ, ಬಾ ದಿವಸ ಆಗಿತ್ತ ವಿಡಿಯೋನ ಮಾಡಿದ್ದಲ್ಲ, ಹಂಗೆ ಒಂದು ವಿಡಿಯೋ ಮಾಡ್ಲಿಕತ್ತೀವಿ. ಬರ್ರಿ. ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರೆಯಬೇಡ್ರಿ. ಬರ್ರಿ ಹೋಗೋಣ ಅಂತ. ವೈ ಲಾಫಿಂಗ್? ಕಾರ್ ತೆಗಿಬೇಕು, ಅದಕ್ಕೆ ತಗ್ಲಿಕತ್ತಿದ್ದೆ. ಹೆಂಗೆ ತೆಗೋದು ಮತ್ತೆ? ಹಿಂಗಾಗಿ ಬರ್ತದೆ. ಮುಂದೆ ಬಂದರೆ ತಗೊಂಡೆ ಹಾಕೊಂಡು ಹೋಗಿ. ಬರ್ರಿಪ್ಪ, ಬೆಂಗಳೂರಿನ ಪರಿಸ್ಥಿತಿ ಹಿಂಗೈತಿ. ಬರ್ರಿ ಹೋಗೋಣ ನೋಡೋಣ. ಬರ್ರಿ. ಯಾವಾಗ ಎಲ್ಲೆಂತ ತೆಗಿರ್ತೈತೆ ಹೇಳಿಕೊಡೋದು. ಹೊಸ ತೆಗ್ಗುಗಳು, ಹೊಸ ರೋಡ್ಗಳು ಉತ್ಪತ್ತಿ ಆಗುತ್ತಿರುತ್ತವೆ. ಬರ್ರಿ ಹೋಗೋಣ. ಬರ್ರಿಪ್ಪ, ಒಂದು ಸ್ವಲ್ಪ ಕೆಲಸದ ಮೇಲೆ ಬಂದೇವಿ ಇಲ್ಲಿ ಒಂದು ಅಂಗಡಿಗೆ, ನಮ್ದು ಫ್ರೆಂಡಿನ ಅಂಗಡಿಗೆ. ಇಲ್ಲಿ ಹೋಗ್ಬೇಕಾ? ಬರ್ರಿ ಹೋಗೋಣ, ಆಮೇಲೆ ಸಿಗ್ತೇವೆ. A few moments later. ಆಯ್ತಾ ಕೆಲಸ? ಹಾಂ, ಬರಂಗೇ ಇಲ್ರಿಪ್ಪ. ಎಷ್ಟು ಹೇಳ್ಬೇಕು, ಬಾರೆ ಬಾ ಲಘು ಅಂತಂದ್ರೆ ಆಗಂಗಿಲ್ಲ. ಮುಂದಿನ ಕೆಲಸ ಎಲ್ಲ ಹಿಂಗೆ ಹೌದಲ್ಲ? ಹೌದೌದು. ಹಾಂ, ಹೌದೌದು. ಬರ್ರಿ ಮುಂದೆ ಹೋಗೋಣ. ಬರ್ರಿಪ್ಪ, ಒಂದು ಪ್ರಾಬ್ಲಮ್ ಆಗೈತಿ. ಏನಂದ್ರೆ ನಮ್ಮ ಕಾರಿಂದ ಬ್ಯಾಟ್ರಿ ಹೊಗೆ ಹಾಕಿಸ್ಕೊಂಡೈತಿ, ಡೌನ್ ಆಗೈತಿ. ಬರ್ರಿ, ಈಗ ಬ್ಯಾಟ್ರಿ ಶಾಪಿಗೆ ಬಂದೇವಿ, ಕರ್ಕೊಂಡು ಹೋಗೋಣ ಅಂತ. ಜಂಪ್ ಮಾಡ್ಸಕ್ಕೆ ಬರ್ರಿ, ತೋರಿಸ್ತೇನಂತ. ಏನು ಮಾಡಿಪ್ಪ ಕಾರಿಗೆ? ಬ್ಯಾಟ್ರಿ ಲೋ. ಹಾಂ, ಬ್ಯಾಟ್ರಿ ಲೋ. ಅದ ಏನು ಮಾಡಿದೆ ಅಂತ? ನಾ ಏನು ಮಾಡಿಲ್ಲ. ಅದು ಮೊನ್ನೆ ಕರೀತು, ಬಾಬಾ ಹೊರಗೆ ಹೋಗೋಣ ಅಂತೇಳಿ. ನಾ ಬೇಡ ಅದೇ ಸಿಟ್ಟಿಗೆ ಹತ್ಬಿಟ್ಟದು. ಅಚ್ಚಾ, ಸಿಟ್ಟು ಆಗ್ಬಿಡತ್ತ ನಿನ್ನ ಡಾರ್ಲಿಂಗ್ ನಿನ್ನ ಮೇಲೆ. ಎಸ್, ಏನು ಮಾಡ್ತೀವಿ ಇಲ್ಲ ನಿಂತೀಗ. ಈಗ ಬ್ಯಾಟ್ರಿ ಜಂಪ್ ಸ್ಟಾರ್ಟ್ ಮಾಡಿಸ್ಬೇಕಲ್ಲ, ಅವ್ರು ಬರ್ತೇನೆ ಅಂದ್ರೆ 5 ನಿಮಿಷ. ಅವ್ರು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನಿಂತು ತೆಗಿರಿ ಗಾಡಿ ತೆಗಿರಿ, ಲಗು ಫಾಸ್ಟ್. ಬರ್ರಿ, ಅವ್ರಿಗೆ ಕರ್ಕೊಂಡು ಹೊಂಟೇವಿ. ಬರತ್ತಾರ ಅವ್ರ ಗಾಡಿ ಮೇಲೆ ಬರತ್ತಾರ, ನಾವು ನಮ್ಮ ಗಾಡಿ ಮೇಲೆ ಹೊಂಟೇವಿ. ಬರ್ರಿ ಹೋಗೋಣ. ಏನು ಬೆಂಗಳೂರು ರೀಪ್ಪ, ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಅದ್ರಾಗ ರಿಕ್ಷಾದವರು ಯಪ್ಪ, ಅವ್ರು ಹೊಡೆಯೋದು ಏನು ಮಾಡ್ತೀರಿ? ಬರ್ರಿ ಹೋಗೋಣ. ಬರ್ರಿ, ಮಾಡ್ತಾರಂತ ಜಂಪ್ ಸ್ಟಾರ್ಟ್ ಮಾಡೋಣಂತ. ಇವಾಗ ಹೋಗ್ಬೇಕು. ಜಂಪ್ ಮಾಡ್ಕೊಡ್ತೇನೆ. ಹೌದಾ? ಅಲ್ಲಿ ನಿಮ್ಮ ಶಾಪ್ ಮಟ್ಟ ಬರೋವರೆಗೂ ಬರುತ್ತೆ. ಎಲ್ಲ ಆಪ್ ಆದ್ರೆ ಮತ್ತೆ ಸರ್, ಇವಾಗ ಜಂಪ್ ಮಾಡಿ ನೀವು ಶಾಪ್ ಅಲ್ಲೇ ಇದೆ ಅಲ್ಲ, ಇಲ್ಲೇ ತಂದು ಹಾಕೊಡ್ಲಾ? ಎಷ್ಟು ಶೈಷ ಬಿಟ್ಟೆ ಪಾಪ. ಹೊಸ ಬ್ಯಾಟ್ರಿ ತೊಗೊಂಬರ. ಇಲ್ಲಿ ಬಿಚ್ಚಾತಾರ. ಇದನ್ನು ಬಿಚ್ಕೊಂಡು ಹೋಗಿ ಇದನ್ನು ಕೊಟ್ಟು ಹೊಸ ಬ್ಯಾಟ್ರಿ ತರೋದು. ಹಿಂಗೆ ಮಾಡಿದ್ರೆ ಹೆಂಗೆ ನೀ? ಏನಿಲ್ಲ, ಕೆಲಸ ಅದ ಅಂತ ಗಾಡಿ ತೆಗಿಯಕತ್ರ ಅದೇನು ಕೆಲ್ಸಕ್ಕೆ ಹೋಗೋದು ಬಿಟ್ಟು ಬೇರೆ ಕೆಲಸ ಮಾಡಿಸ್ಲಿಕ್ಕೆ ಏನು ಮಾಡ್ತೀರಿ? ಬರ್ರಿ, ಹಿಂಗೆ ಆಗ್ತಾವೆ ನೋಡ್ರಿ. ಏನೋ ಒಂದಿದ್ದಾಗ ಏನೋ ಒಂದು ಕೆಲಸದ ಅರ್ಜೆಂಟ್ ಹೋಗ್ಬೇಕಂದ್ರೆ ಬ್ಯಾಟ್ರಿ ಡೆಡ್ ಆಗ್ಯದ. ಬರ್ರಿ ಮುಂದೆ ನೋಡೋಣ ಅಂತ. ಹೋತು ನಮ್ಮ ಗಾಡಿ ಪರಿಸ್ಥಿತಿ ನೋಡಿ ಹೆಂಗೆ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಲೀಕ್ ಆಗಿದೆ, ಏನೋ ಆಗ್ಯದ. ಅದು ಬ್ಯಾಟ್ರಿ ಆ್ಯಕ್ಚುಲಿ ಬಂದಿದ್ದ ನಮ್ದು. ಇಲ್ಲಾಂದ್ರೆ 1.5 ವರ್ಷಕ್ಕೆ ಡಮಾರ್ ಕಂಪ್ನಿ ಬ್ಯಾಟ್ರಿ ಅಲ್ಲ, ನಮ್ದೇನು ಇತ್ತು. 3 ವರ್ಷ ಎಕ್ಸಾಕ್ಟ್ 3 ಇಯರ್ಸ್ ರನ್ ಆದರೆ ಎಕ್ಸಾಕ್ಟ್ 3 ಇಯರ್ಸಿಗೆ ಲಾಸ್ಟ್ ಮಂತ್ ನಮ್ದು ಕಾರಿನ ಆನಿವರ್ಸರಿ ಆಯ್ತು. ಅದಕ್ಕೆ ಅದು ಡಮಾರ್ ಅನಿಸ್ಬಿಡುತ್ತೆ. ಬರ್ರಿ ಹೋಗೋಣ. ಆ್ಯಕ್ಚುಲಿ ಈಗ ಕಂಪ್ನಿಯಿಂದ ಕೊಡೋದು 1 ವರ್ಷ ಕೊಟ್ಟಿರ್ತಾರೆ. ನೋಡ್ರಿ, ಯಾರಿಗೆ ಪೇರು ಅನ್ಬೇಕು, ಪೇರು ಬರ್ರಿ. ಅಲ್ಲೇ ನಾವು ನಮ್ಮ ಬ್ಯಾಟ್ರಿ ಹೋತು.
ನೋಡೋಣಂತ ಬರ್ರಿ ಹೋಗೋಣಂತ. ಮಾಡೋದಲ್ಲ ಮಾಡಿ ಮತ್ತೆ ಅಳೋದಂತ ಮ್ಯಾಲೆ. ಬರ್ರಿಪ್ಪ ಬ್ಯಾಟ್ರಿ ಅಂತೂ ಪರ್ಚೇಸ್ ಮಾಡಿದ್ವಿ, ಈಗ ಹೋಗಿ ಫಿಟ್ ಮಾಡ್ಬೇಕು. ಈಗ ಇಲ್ಲಿ ಶಾಪ್ ಅದ ನೋಡ್ರಿ, ಯಾರಿಗಾರು ಇಲ್ಲಿ ಬನಶಂಕರಿ ಒಳಗೆ ಬೇಕು ಅಂತಂದ್ರೆ ಈ ಶಾಪಿಗೆ ವಿಸಿಟ್ ಮಾಡಿರಿ. ಹಾಂ, ಹೋಲ್ಸೇಲ್ ಡೀಲರ್ ಇವ್ರು, ಕಡಿಮೆ ರೇಟಿಗೆ ಕೊಡ್ತಾರೆ, ಬೈಬೇಕು ಅದ ಇವ್ರ ಹತ್ರ. ಬರ್ರಿ ಹೋಗೋಣ, ಹೋಗಿ ಫಿಕ್ಸ್ ಮಾಡ್ಸೋಣ. ಫುಲ್ ಕ್ಲಚ್ ಇದೆ ಸರ್. ಸ್ಟಾರ್ಟ್ ಆದ್ರಪ್ಪ, ಬರ್ರಿ ಗಾಡಿ ಹೋಗೋಣ ಅಂತ. ಈಗ ಅವರು ಸ್ಟಾರ್ಟ್ ಮಾಡಿದ್ರು, ಬರ್ರಿ. ಓಕೆ ಸರ್, ಥ್ಯಾಂಕ್ ಯು. 2000 years later. ನಮ್ಮ ಗಾಡಿ ಸ್ಟಾರ್ಟ್ ಆಯ್ತು, ಬ್ಯಾಟ್ರಿ ಹೊಸ ಬ್ಯಾಟ್ರಿ ಬಿತ್ತು. ಬರ್ರಿ ನಮ್ಮ ಗಾಡಿ ಹೊರಗೆ ಬರಾಕತ್ತೀಗ. ಹೊಸ ಬ್ಯಾಟ್ರಿ ಹಾಕ್ಸಿ ಫುಲ್ ಖುಷಿ. ಕಿಶದಾಗ ರೊಕ್ಕ ಅಲ್ರಿ ಇದ್ವಲ್ಲ, ಮತ್ತೆ ಫುಲ್ ಖುಷಿ ಅಲ್ಲಾರ್ದು ಏನಾಗ್ಬೇಕು. ಮತ್ತೆ ರೊಕ್ಕ ಅದಾವತ್ತೆ, ಫುಲ್ ಖುಷಿ ಪಟ್ಟಿದ್ದೆ. ಎಲ್ಲ ಖಾಲಿ ಆಗ್ಬಿಡ್ತು. ಏನ್ ಇಲ್ಲ ಅಂತಂದಿದ್ರು, ಎಲ್ಲರೂ ಹೋದ ಬಂದ್ ಬಿತ್ತಿದ್ರು. ಏನ್ ಮಾಡ್ತಿ, ಇಲ್ಲೇ ಮನೆ ಒಳಗಿದ್ದಾಗ ಅದ ಅಂದ್ರಿ ಜಂಪ್ ಸ್ಟಾರ್ಟ್ ಮಾಡ್ಕೊಡ್ತೇವಿ, ಇಲ್ಲ ಅಂತಲ್ಲ. ಎಲ್ಲರ ಮಿಡ್ ಇದು ಆತು ಸ್ಟಾಪ್ ಆತನು ನಮಗ್ ಗೊತ್ತಿಲ್ಲ ನೋಡ್ರಿ ಅಂತ ಹೇಳಿ. ಆಮೇಲೆ ಅದ್ರದ್ದು ಲೈಫು ಮುಗ್ದಿತ್ ಬಿಡ್ರಿ 3 ವರ್ಷ. ಆಮೇಲೆ ಒಂದ್ ನಿಮಿಷ ರೀ, ಸೀಟ್ ಬೆಲ್ಟ್ ಹಾಕ್ತೀನಿ. ಧರಿಸಿ. ಸೊ ಯಾರ್ಯಾರ ಕಡೆ ಕಾರ್ ಅದ ಅವರೆಲ್ಲ 1 ಇಯರ್ ಆದ್ಮೇಲೆ ರೆಗ್ಯುಲರ್ ಸ್ಟಾರ್ಟ್ ಮಾಡ್ಕೋತಾ ಇರ್ರಿ. ಯೂಸ್ ಇರಲಿ ಬಿಡಲಿ, ಅಟ್ಲೀಸ್ಟ್ ಆಲ್ಟ್ರೇಟ್ ಡೇವ್ಸರ ರನ್ ಮಾಡ್ಕೋತಾ ಇರ್ರಿ. ಇದು ಸಜೆಸ್ಟೇಬಲ್ಲು ನೋಡ್ರಿ. ಯಾಕಂತಂದ್ರೆ ಹಿಂಗಾತಂದ್ರೆ ಒಮ್ಮೆ ಜಾಸ್ತಿ ಇದು ಅದು ಏನು ಮಾಡೋಕೆ ಆಗಂಗಿಲ್ಲ. 3 ಇಯರ್ಸ್ ಆದಮೇಲೆ ಚೇಂಜ್ ಮಾಡಬೇಕು ಯಾವುದೇ ಗಾಡಿ ಇರಲಿ, ಎಷ್ಟು ಹೈಫೈ ಗಾಡಿ ಇದ್ರೂ. ಹೌದಲ್ಲ, ಬ್ಯಾಟ್ರಿ ಲೈಫ್ ಇರೋದ 3 ಇಯರ್ಸ್. ಶಾಪ್ದವ್ರು ಹೇಳಿದ್ರು, ನೋಡಿದ್ದಿಲ್ಲ. 6 ಇಯರ್ಸ್ ವಾರಂಟಿ, 3 ಇಯರ್ಸಿಗೆ ಬ್ಯಾಕ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ 3 ಇಯರ್ಸ್ ಮಟ್ಟ. ಆಮೇಲೆ 3 ಇಯರ್ಸ್ ಹೆಂಗಿರ್ತದ, ಪರ್ಸೆಂಟೇಜ್ 20-30% ನಾವು ಪೇ ಮಾಡ್ಬೇಕಾಗ್ತಿತ್ತು ಅವಾಗ ಹೋತಂದ್ರ. ಆಮೇಲೆ ಇಲ್ಲಿ ಬನಶಂಕರಿ ಒಳಗೆ ಯಾರ ಇದ್ರ ಪದ್ಮನಾಭನಗರೊಳಗೆ ನ್ಯೂ SRS ಅಂಥೇಳಿ ಬ್ಯಾಟ್ರಿ ಶಾಪ್ ಅದ. ಅವರು ಹೋಲ್ಸೇಲ್ ರಿಟೇಲರ್. ಸೊ ವಿಸಿಟ್ ಮಾಡ್ಬೋದು ಯಾರಿಗಾರ ಬೇಕಾತಂತಂದ್ರೆ. ರೇಟು ಚಲೋ ಕೊಡ್ತಾರೆ, ಸರ್ವಿಸ್ ಚಲೋ ಅದ. ಮನೆಗೆ ಬಂದು ಕೊಡ್ತಾರೆ ನಿಮಗೆ ಸರ್ವಿಸ್. ಅದರದ್ದೇನು ಸರ್ವಿಸ್ ಚಾರ್ಜ್ ಅಂತೂ ನಮಗಂತೂ ಮಾಡಿಲ್ಲ. ಡಿಪೆಂಡ್ ಅಪಾನ್ ಡಿಸ್ಟೆನ್ಸ್. ಯಾಕಂದ್ರೆ ನಮ್ದು ಭಾಳ ಹತ್ರ ಇತ್ತು ಅವ್ರದ್ದು ಶಾಪಿಗೆ. ಸೊ ಸ್ವಲ್ಪ ಡಿಸ್ಟೆನ್ಸ್ ಆತಂದ್ರೆ ಚಾರ್ಜ್ ಮಾಡ್ಬೋದು ಅವ್ರು, ಮಿನಿಮಲ್ ಚಾರ್ಜಸ್. ಆಮೇಲೆ ಯಾರು ಹೋದ್ರೆ ನಮ್ದು ಚಾನೆಲ್ ಹೆಸರು ಹೇಳ್ರಿ, ಡಿಸ್ಕೌಂಟು ಕೊಡ್ತಾರೆ. ಸೊ ವಿಸಿಟ್ ಮಾಡಿರಿ, ಬರ್ರಿ. ನಮ್ಮ ಗಾಡಿ ಅಂತ ಸ್ಟಾರ್ಟ್ ಆಯ್ತು, ಹೋಗುವ.
One eternity later. ಬಂದ್ವಿ ಈಗ ಕಾರ್ ಪಾರ್ಕ್ ಮಾಡಾಕತ್ತ ನಮ್ಮಿತ್ತ ಬರ್ರಿ ಕಾರ್ ಪಾರ್ಕ್ ಮಾಡಿಂದ ಮೇಲೆ ಹೋಗೋಣ. ಬರ್ರಿ 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 ಫುಲ್ ಕಟ್ಟೋಡ್ರಿ ಬರ್ರಿ. ಓಶಪ್ಪ ಅಂತೂ ಇಂತೂ ಸ್ಟಂಟ್ ಮಾಡಿ ಪಾರ್ಕಿಂಗ್ ಮಾಡಿದ್ದೆ ನಾನು. ಯಾಕೆ ಹೇಳ ಅಲ್ಲ ಅಂಡರ್ಗ್ರೌಂಡ್ ಕೇಬಲ್ ಹಾಕೋದ್ರ ಸಲುವಾಗಿ. ಬೈ ಅವ್ರಿಗೆ ಒಂದಲ್ಲ ಒಂದು ಇರ್ತೈತಿ. ಆರಾಮಿತ್ತು ರೋಡ್ ಎಲ್ಲ ಹಾಳು ಮಾಡಿಟ್ರು ಈಗ. ಶಾಂತ ದೇವನ್ನೂ ಹಂಗಿಲ್ಲ. ಇಲ್ಲ ಅಪ್ಪ ಬರ್ರಿ ಅಂತೂ ಇಂತೂ ನಾವು ಮನೆ ಮುಟ್ಟಿದೀವಿ. ನಮ್ಮ ಗಾಡಿ ರೆಡಿ ಆಯ್ತು. ರೆಡಿ ಆಯ್ತು. ಒಂದ್ ರೌಂಡ್ ಓಡಾಡಿ ಬಂದಾತು. ಅದ ತಗೊಂಡ್ ಕೆಲಸ ಮಾಡಿ ಆತು. ಬರ್ರಿ ಮುಂದೆ ಏನಾಗತ್ತ ನೋಡೋಣ. ಮನ್ಯಾಗ ಏನ್ ಮಾಡೋದು ನೋಡೋಣ ಬರ್ರಿ. ನೋಡ್ರಿ